ನೆನ್ನೆ ಸಂಜೆ 6 ಗಂಟೆಗೆ ನಾನು ಲೈವ್ ಮುಗಿಸಿ ಇಲ್ಲೇ ಜನಾರ್ದನ್ ಹೋಟೆಲ್ಗೆ ದೋಸೆ ತಿನ್ನೋಣ ಅಂತ ಹೋಗ್ತಾ ಇದ್ದೆ. ಎದುರಿಗೊಂದು 4-5 ಹುಡುಗರು ಬಂದರು. ಉತ್ತರ ಕರ್ನಾಟಕದ ಒಂದು ಪಟ್ಟಣದಿಂದ ಬಂದಂಥ BJP ಕಾರ್ಯಕರ್ತರು ಮತ್ತು ಜವಾಬ್ದಾರಿ ಇರುವಂಥವ್ರು. ಅವ್ರು ಪರಿಚಯ ಮಾಡಿಕೊಂಡ್ರು, ನಾನು ಇಂಥ ಊರು, ಇಂಥ ಜವಾಬ್ದಾರಿ ಇದೆ ಅಂತ. ನಾನು ತಮಾಷೆಗೆ ಕೇಳಿದೆ ಅವ್ರನ್ನ, ಯಾವ ಬಣ, ವಿಜೇಂದ್ರ ಬಣನ ಯತ್ನಾಳ್ ಬಣನ ಅಂದರೆ ಇಷ್ಟೇ ಪಾಪ ಸಣ್ಣ ಮುಖ ಮಾಡ್ಕೊಂಡು ಹೋಗ್ಬಿಟ್ರು ಅವರು. ಅಂದರೆ ಅಷ್ಟು ಬೇಜಾರಾಗ್ಬಿಡ್ತು ಅವ್ರಿಗೆ ನಾನು ಕೇಳಿದೆ ಪ್ರಶ್ನೆ. ತಮಾಷೆಗೆ ಕೇಳಿದೆ ಅಷ್ಟೇ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ ಇದೆ. ಕಾರ್ಯಕರ್ತನಿಗೆ ಮೋದಿ ಬೇಕು, ಕಾರ್ಯಕರ್ತನಿಗೆ ದೇಶ ಬೇಕು, ಕಾರ್ಯಕರ್ತನಿಗೆ BJPಯ ವಿಚಾರ, ಸಿದ್ಧಾಂತ, ತತ್ವಗಳು ಬೇಕು. ಆದರೆ ಇದನ್ನೆಲ್ಲ ಬಿಟ್ಟು ಇಷ್ಟು ಮಾಡುವಾಗಲೂ ಕೂಡ, ಇನ್ಕ್ಲೂಡಿಂಗ್ ನಾನು ಸೇರಿಕೊಂಡು ಹೇಳೋದು, ನಮ್ಮಂಥ ಪ್ರಮುಖರು, ರಾಷ್ಟ್ರೀಯ ನಾಯಕರು ಇದರ ಬಗ್ಗೆ ಒಂದು ಕಠೋರವಾದಂಥ ನಿಲುವನ್ನು ಯಾಕೆ ತಗೊಳ್ತಾ ಇಲ್ಲ ಅಂತ ಹೇಳುವಂಥದ್ದು ನನ್ನ ಕಾರ್ಯಕರ್ತರಿಗೆ ಇವತ್ತು ಯಕ್ಷ ಪ್ರಶ್ನೆಯಾಗಿ ಮೂಡಿರುವಂಥದ್ದು. ನಾನು ಈ ಮಾತನ್ನು ಇನ್ನಷ್ಟು ಕಠಿಣವಾಗಿ ಹೇಳಬಹುದು. ರಷ್ಯಾ ಯುಕ್ರೇನ್ ಯುದ್ಧ ನಡೆದಾಗ ಯುದ್ಧವನ್ನು ನಿಲ್ಲಿಸಬಲ್ಲಂಥ ನರೇಂದ್ರ ಮೋದಿ ಅವರು ಈ ಜಗಳ ನಿಲ್ಲಿಸೋಕ್ಕಾಗ್ತಿಲ್ವಾ ಇವರಿಗೆ ಅಂತ? ನನಗೆ ಖಂಡಿತವಾಗಿ ನೀವು ಭಾಳ ಮಾತಾಡ್ತಿರೋ ಇಬ್ಬರು ಬಾಯಿ ಮುಚ್ಚೋದಕ್ಕಾಗ್ತಿಲ್ವಾ ಅಂತ. ಇಲ್ಲ, ನಾನು ಈ ಬಗ್ಗೆ ನಮ್ಮ ಕೇಂದ್ರೀಯ ವರಿಷ್ಠರಲ್ಲಿ ನಾನು ವೈಯಕ್ತಿಕವಾಗಿ ಮೋದಿಯವರು ನನಗೆ 12 ನಿಮಿಷ ಟೈಮ್ ಕೊಟ್ಟಿದ್ದರು ಮೊನ್ನೆ ಹೋದಾಗ. ಇದನ್ನೆಲ್ಲ ಹೇಳುವಂಥದ್ದು ಕೇಳಿದಾಗ ಅವರಿಗೆ ಕೂಡ ಒಂದು ಸ್ವಲ್ಪ ಅನ್ನಿಸ್ತು. ಆದರೆ ಅವರು ಹೇಳಿದ ಯಾವುದೇ ಮಾತಿಗೂ ನಾನು ಕೌಂಟ್ರ್ ಮಾಡೋಕ್ಕಾಗಲ್ಲ. ಅವರು ಹೇಳಿದ್ದನ್ನು ಕೇಳಿಕೊಂಡು ಇಲ್ಲ ಸರ್ ಸ್ವಲ್ಪ ಸರಿ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದೆ. ರಾಷ್ಟ್ರೀಯ ನಾಯಕರಲ್ಲೂ ಹೇಳಿದೆ. ಮತ್ತು ನಮ್ಮಲ್ಲಿಗೆ ಬರುವಂಥ ರಾಷ್ಟ್ರೀಯ ನಾಯಕರು ಯಾರು ಅಲ್ಲಿ ಕಳಿಸ್ಕೊಡ್ತಾರ ಅವರು ಏನು ಕೂಡ ಮಾಡಲಿಕ್ಕೆ ಆಗದಂಥ ದಯನೀಯ ಪರಿಸ್ಥಿತಿಯಲ್ಲಿದ್ದದನ್ನು ಕೂಡ ಕಂಡಿದ್ದೇನೆ. ನನಗೆ ಒಂದು ಮಾತು ಕೇಳಿದರು ನಮ್ಮ ವರಿಷ್ಠರೊಬ್ಬರು, ಸದಾನಂದ ಗೌಡ್ರು, ಇದನ್ನು ನೀವು ಮ್ಯಾನೇಜ್ ಮಾಡಬೇಕು. ನೀವು ಮುಖ್ಯಮಂತ್ರಿ ಆಗಿದ್ದವರು, ರಾಜ್ಯದ ಅಧ್ಯಕ್ಷ ಆಗಿದ್ದವರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಎಲ್ಲವನ್ನೂ ನೋಡಿ ನೀವು ಯಾಕೆ ಸರಿ ಮಾಡೋಕ್ಕಾಗಲ್ಲ ಅಂತ ನಾನು ಒಂದು ಮಾತು ಅವರಿಗೆ ಹೇಳಿದೆ. ಸರ್, ನನ್ನನ್ನು ಬಿಡಿ, ಕರ್ನಾಟಕದಲ್ಲಿರುವಂಥ ಯಾವುದೇ ವ್ಯಕ್ತಿಗಳ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ನನ್ನ ಪಕ್ಷದ ವ್ಯಕ್ತಿಗಳ ಮಾತನ್ನು ಕೇಳು ಇವರು ಯಾರೂ ಇಲ್ಲ. ಯಾಕೆಂತಂದರೆ ಅವರು ಆಲ್ರೆಡಿ ಟ್ರ್ಯಾಕಿಂದ ಹೊರಗೆ ಹೋಗಿದ್ದಾರೆ. ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ತನ್ನದೇ ಅಂತ ಒಂದು ವರ್ಚಸ್ಸನ್ನು ಬೆಳೆಸಲಿಕ್ಕೆ ಬೇಕಾಗಿ ಎಲ್ಲಿಗೆ ಹೋಗಬೇಕೋ ಅದರಿಂದ ಹೊರಗೆ ಹೋಗಿ ಮಾತಾಡುವಂಥ ದಾಟಿಯಲ್ಲಿ ಅವರಿದ್ದಾರೆ. ಆದ ಕಾರಣ ಇವರಿಗೆ ನಾನು ಮೊನ್ನೆ ನಮ್ಮ ಉಸ್ತುವಾರಿಗಳು ಬಂದಾಗ ಅದನ್ನು ನಾನು ನಿಮ್ಮಲ್ಲಿ ಹೇಳ್ಬೋದು ಅಂತ ಅನಿಸಿದೆ. ಇಷ್ಟೆಲ್ಲ ಜನ ಇರುವಾಗ ಹೇಳ್ಬೋದು. ನಾನು ಹೇಳಿದೆ, ಅಶಿಸ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ಅಶಿಸ್ತು ಭಾರತೀಯ ಜನತಾ ಪಾರ್ಟಿಯನ್ನು ದಕ್ಷಿಣ ಭಾರತದ ಕರ್ನಾಟಕದಲ್ಲಿ ಮುಗಿಸ್ತದೆ. ಇವತ್ತು ನೀವು ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ ತಗೊಳ್ಳೇಬೇಕು. ನಾನು ಎಲ್ಲರ ಮೇಲೆ ತಗೊಳ್ಳಿ ಅಂತ ಹೇಳೋದಿಲ್ಲ. ತುಂಬ ಜನರನ್ನು ಬೇರೆ ಬೇರೆ ಪಾರ್ಟಿಯಿಂದ ನಮ್ಮ ಕಡೆ ಕರ್ಕೊಂಡು ನಾವು ಅಧಿಕಾರ ಮಾಡಿದವರು. ಆದ ಕಾರಣ ನಾನು ಅವರಿಗೆ ಹೇಳಿದೆ, ನೀವು ಎಲ್ಲಿ ಒಂದು ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಮರ, ಅದರಲ್ಲೊಂದು 25 ಕಾಗೆಗಳು ಕೀಕಿಂತ ಹೇಳ್ತಾನೆ ಇರ್ತವೆ, ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಎಲ್ಲ ಕಾಗೆಗಳಿಗೆ ಹೊಡಿಬೇಕು ಅಂತಿಲ್ಲ. ಒಂದು ಕಾಗೆಗೆ ಒಂದು ಗುಂಡು ಹೊಡೆದು ಆ ಕಾಗೆ ಒಂದನ್ನು ಬೀಳಿಸಿದರೆ 24 ಕಾಗೆಗಳು ಆಚೆ ಬರುವುದೇ ಇಲ್ಲ. ಆದ ಕಾರಣ ಇದನ್ನು ಮಾಡಿ ಅಂತ ಹೇಳುವಂಥ ಸ್ಪಷ್ಟ ಮಾತನ್ನು ಕೂಡ ಹೇಳುವಂಥದ್ದನ್ನು ಹೇಳ್ತೀನಿ. ನಾನು ಕಲ್ಪನೆ ಮಾಡ್ಕೋತಿದ್ದೀನಿ, ಯಾರಿಗೆ ಕಾಗೆ ಅಂದ್ರಿ ನೀವು? ಸರ್, ಇದೊಂದು ಒಂದು ಯಕ್ಷ ಪ್ರಶ್ನೆ ಅಂತ ಅಲ್ಲ, ಯಾರೇ ಆಗ್ಬೋದು. ಆ 25ಕ್ಕೆ ಹೊಡೆದಾಗ ನಾವು ಹೇಳಿದ್ದಕ್ಕೆ ತಾಗ್ತದಂತಲ್ಲ, ಅದರ ಪಕ್ಕದಕ್ಕೂ ತಾಗ್ಲಿಕ್ಕೂ ಸಾಕು. ಆದರೆ ಒಂದು ಕಾಗೆ ಬಿದ್ದುಬಿಟ್ರೆ ಅಜಿತ್ರೆ ಬಾಕಿ ಕಾಗೆಗಳು ಅಲ್ಲಿ ಮತ್ತೆ ಬಂದು ನಮಗೆ ಕಿರಿಕಿರಿ ಮಾಡುವಂಥದ್ದು ಮಾಡೋದಿಲ್ಲ. ಆದರೆ ಇದನ್ನು ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದೇ ನನ್ನ ಮನಸ್ಸಿನಲ್ಲಿರುವಂಥ ಒಂದು ದೊಡ್ಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.